ಯಾವ ಅಸಮಾಧಾನವೂ ಇಲ್ಲ, ಎಲ್ಲರ ಜೊತೆ ಮಾತುಕತೆಯಾಗಿದೆ. ಸಭೆ ಬಳಿಕ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆನೂ ಇಲ್ಲ, ಏನೂ ಇಲ್ಲ, ನಾನು ಆಸ್ಪತ್ರೆಗೆ ಹೋಗಿದ್ದೆ, ಹೀಗೆ ಬಂದೆ. ರವೀಂದ್ರನಾಥ್ ಸೇರಿ ಎಲ್ಲರಿಗೂ ಕೈ ಮುಗಿದು ಕೇಳಿಕೊಂಡಿದ್ದೇನೆ, ಎಲ್ಲರೂ ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ, ಯಾವ ಸಮಸ್ಯೆಯೂ ಇಲ್ಲ ಅಂತ ಸಂಸದ ಸಿದ್ದೇಶ್ವರ್ ಈಗ ಸ್ಪಷ್ಟನೆ ಕೊಟ್ಟಿರೋದು. ಅಂದ್ರೆ ಇಲ್ಲಿ ಒಂದು ಕಡೆ ಸಭೆ ನಡೀತಾ ಇದೆ, ಅಸಮಾಧಾನಿತರ ಮನವೊಲಿಕೆಯ ಸಭೆ. ಆದ್ರೆ ಅದನ್ನ ಅಸಮಾಧಾನಿತರ ಸಭೆ ಅನ್ನುವ ನಿಟ್ಟಿನಲ್ಲಿ ಒಪ್ಕೊಳ್ತಾ ಇಲ್ಲ ಸಂಸದ ಸಿದ್ದೇಶ್ವರ್ ಅವರು. ಗಾಯತ್ರಿ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹ ವಿಚಾರಕ್ಕೆ ಆರಂಭದಿಂದಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಅದರಲ್ಲೂ ಎಂಪಿ ರೇಣುಕಾಚಾರ್ಯ, ರವೀಂದ್ರನಾಥ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಸಮಾಧಾನ ಮನವೊಲಿಕೆಯ ಒಂದು ಪ್ರಯತ್ನದ ಸಂದರ್ಭ ಸಂಸದ ಜಿಎಂ ಸಿದ್ದೇಶ್ವರ್ ಅವರು ಹೇಳಿರೋದೇನೆಂದ್ರೆ, ಸಭೆ ಏನೂ ಇಲ್ಲ, ನಾನು ಆಸ್ಪತ್ರೆಗೆ ಹೋಗಿದ್ದೆ, ಹೀಗೆ ಬಂದೆ. ರವೀಂದ್ರನಾಥ್ ಸೇರಿ ಎಲ್ರಿಗೂ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ಎಲ್ಲರೂ ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ, ಯಾವ ಸಮಸ್ಯೆ ಕೂಡ ಇಲ್ಲ ಅಂತ ಸಿದ್ದೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲ ಸರಿ ಹೋಗುತ್ತೆ. ನಾವು ಕರೆದಿಲ್ಲ, ಬಂದಿಲ್ಲ, ಸುಮ್ಮನೆ ನಾನೇನು ಹಾಸ್ಪಿಟ್ಲಿಗೆ ಬಂದಿದ್ದು, ಇವ್ರು ಬಂದಿದ್ರು, ಇಲ್ಲಿ ಬಂದ್ವಿ ಅಷ್ಟೇ. ಸಭೆನೇ ಸೇರಿಲ್ಲ ರೀ. ನಾವು ಹಾಸ್ಪಿಟ್ಲಿಗೆ ಬಂದಿದ್ದೆ, ನಾನು ನೋಡಕ್ ಬಂದರೆ ಎಲ್ಲ ಇಲ್ಲಿ ಹೋಗ್ಬರ್ರಿ ಅಂದ್ರೆ ಬಂದ್ವಿ ಅಷ್ಟೇ. ಎಲ್ಲ ಮಾಡ್ತಾರೆ, ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಗೆ ಪ್ರಧಾನಮಂತ್ರಿ ಮಾಡ್ಬೇಕು ಅಂತಾರೆ ಹೊರತು ಬೇರೆ ಏನು ಹೇಳ್ತಿಲ್ಲ ಅವರು. ರವೀಂದ್ರನಾಥ್ ಅವರು ಹೋಳಿ ಹುಣ್ಣಿಮೆ ಆದ್ಮೇಲೆ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿತಾರೆ, ಯಾರು ಅನ್ನೋದನ್ನ ನೋಡಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳ್ರಿ ಏನಂತ, ನಮಗೇನು ಗೊತ್ತಿಲ್ಲ, ನನಗೇನು ಹೇಳಿಲ್ಲ ಅವರು. ನಾನು ಮಾತಾಡಿಸ್ತಾ ಇದ್ದೇನೆ, ಗೊತ್ತಿಲ್ಲ ರೀ, ನಾನು ಮಾತಾಡಿಸ್ತಾ ಇದ್ದೇನೆ. ನೀವು ನೋಡಿ, ಮುಂಚೆನೆ ಏನೇನೋ ಕೇಳಿ ಬ್ರೇಕಿಂಗ್ ನ್ಯೂಸ್ ಕೂಡ ನಾನು ಅದಕ್ಕೆ ನಾನು ಹೇಳ್ತೀನಿ. ಹ್ಞೂ ಸ್ವಾಮಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಸರಿ ಇದೆ, ಸರಿ ಹೋಗುತ್ತೆ. ಥ್ಯಾಂಕ್ ಯು ಸರ್. ಎಲ್ಲರೂ ಹೋಗಿ ಅವರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗದಾರೆ, ಟಚ್ನಾಗದಾರೆ, ಫೋನ್ನಾಗದಾರೆ.